ಸ್ನೇಹಿತರೆ, ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 2026-27ನೇ ಶೈಕ್ಷಣಿಕ ಸಾಲಿನ ಡಿಪ್ಲೊಮಾ ಕೋರ್ಸ್ಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ. ಸರ್ಕಾರಿ ಪಾಲಿಟೆಕ್ನಿಕ್ ಹಾಗೂ ಅನುದಾನಿತ ಪಾಲಿಟೆಕ್ನಿಕ್ಗಳಲ್ಲಿ ಇಂಜಿನಿಯರಿಂಗ್, ನಾನ್ ಇಂಜಿನಿಯರಿಂಗ್ ಪ್ರವೇಶಾತಿಗಾಗಿ ಆಫ್ಲೈನ್ ಮುಖಾಂತರ ಅರ್ಜಿಯನ್ನು ಕರೆಯಲಾಗಿದೆ. ಆನ್ಲೈನ್ ಅರ್ಜಿ ಇರೋದಿಲ್ಲ. ಅಪ್ಲಿಕೇಶನ್ ಅನ್ನ ವೆಬ್ಸೈಟ್ ನಲ್ಲಿ ಡೌನ್ಲೋಡ್ ಮಾಡಿಕೊಂಡು ಅಪ್ಲಿಕೇಶನ್ ಫಿಲ್ ಮಾಡಿ ಸಂಬಂಧಪಟ್ಟ ಸರ್ಕಾರಿ ಕಾಲೇಜಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಅದರ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಯಾವ ವೆಬ್ಸೈಟ್ ನಲ್ಲಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಬೇಕು ಮತ್ತೆ ಯಾವತ್ತರೊಳಗೆ ಅರ್ಜಿಯನ್ನು ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಮೊದಲಿಗೆ ಅಪ್ಲಿಕೇಶನ್ ಪ್ರಾರಂಭದ ದಿನಾಂಕ ಬಂದು 21/4/2026ರಂದು ಅಪ್ಲಿಕೇಶನ್ ಪ್ರಾರಂಭವಾಗಲಿದೆ ಹಾಗೂ 16/5/2026ಕ್ಕೆ ಕೊನೆಗೊಳ್ಳಲಿದೆ. ಹಾಗೂ ಅದೇ ದಿನ ಸಂಜೆ 6ರ ನಂತರ ನಿಮ್ಮ ಮೊಬೈಲ್ ನಂಬರ್ಗೆ, ನೀವು ಅರ್ಜಿಯಲ್ಲಿ ನೀಡಿರುವಂತಹ ಮೊಬೈಲ್ ನಂಬರ್ಗೆ SMS ಮುಖಾಂತರ ತಾತ್ಕಾಲಿಕ ಮೆರಿಟ್ ಪಟ್ಟಿಯನ್ನ ಪ್ರಕಟಣೆ ಮಾಡುತ್ತಾರೆ. ಹಾಗೂ ಅದರಲ್ಲಿ ಏನಾದ್ರು ತಿದ್ದುಪಡಿ ಇದ್ದರೆ ಅದಕ್ಕೆ ಅವಕಾಶವಿರುತ್ತದೆ. 18/5/2026ರಂದು ಬೆಳಗ್ಗೆ 10 ಗಂಟೆಯಿಂದ 4 ಗಂಟೆ ಒಳಗಡೆ ಅದಕ್ಕೆ ತಿದ್ದುಪಡಿ ಏನಾದ್ರು ಆಕ್ಷೇಪಣೆ ಇದ್ರೆ ಮಾಡ್ಕೊಬೋದಾಗಿರ್ತದೆ. ಹಾಗೂ ಅದೇ ದಿನ ಸಂಜೆ 18/5/2026ರ ಸಂಜೆ 6 ಗಂಟೆ ನಂತರ ಅಂತಿಮ ಮೆರಿಟ್ ಪಟ್ಟಿಯನ್ನ ಅನೌನ್ಸ್ ಮಾಡಲಾಗುತ್ತೆ. ಹಾಗೂ ಸೀಟು ಹಂಚಿಕೆ ಪ್ರಕ್ರಿಯೆ 22/5/2026 ಸಂಜೆ 5:30ರ ನಂತರ ಪ್ರಾರಂಭವಾಗಲಿದೆ. ಈಗ ಅರ್ಜಿಯನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಈ ರೀತಿಯಾದ ಅರ್ಜಿ ಓಪನ್ ಆಗುತ್ತೆ. ಇಂಜಿನಿಯರಿಂಗ್ ಹಾಗೂ ನಾನ್ ಇಂಜಿನಿಯರಿಂಗ್, ಇದರಲ್ಲಿ ನಿಮ್ಮ ಸ್ಟ್ಯಾಟ್ಸ್ ನಂಬರ್, ಅಪ್ಲಿಕೇಶನ್ ನಂಬರ್, ಆಧಾರ್ ನಂಬರ್, ಡೇಟ್ ಆಫ್ ಬರ್ತ್, ತಂದೆ ತಾಯಿ ವಿಳಾಸ ಹಾಗೂ SLC, ಕ್ಯಾಸ್ಟ್ ಪ್ರತಿಯೊಂದರ ಮಾಹಿತಿನ ಫಿಲ್ಅಪ್ ಮಾಡಿ ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ. ಅಪ್ಲಿಕೇಶನ್ ಫೀಸಸ್ ಬಂದು ಜನರಲ್ ಮೆರಿಟ್ ಹಾಗೂ 2A, 2B, 3B ಅವರಿಗೆ 200 ರೂಪಾಯಿ ಫೀಸ್ ಇರುತ್ತೆ. ಹಾಗೂ SC, ST ಹಾಗೂ ಕ್ಯಾಟಗರಿ 1 ಗಳಿಗೆ ರಿಜಿಸ್ಟ್ರೇಷನ್ ಫೀಸು 100 ರೂಪಾಯಿ ಇರುತ್ತೆ. ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದಾದ್ರೆ, ಮೊದಲಿಗೆ ಗೂಗಲ್ ಅಲ್ಲಿ ನಿಮ್ಮ ಮೊಬೈಲ್ ಅಲ್ಲೂ ಕೂಡ ಡೌನ್ಲೋಡ್ ಮಾಡ್ಕೊಬಹುದು ಹಾಗೂ ಸಿಸ್ಟಮ್ ಅಲ್ಲೂ ಡೌನ್ಲೋಡ್ ಮಾಡ್ಕೊಬಹುದು. DTE ಕರ್ನಾಟಕ ಅಂತ ಗೂಗಲ್ ಅಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಟೈಪ್ ಮಾಡಿದ್ರೆ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ. ಅಥವಾ ಇಲ್ಲೇ ನೀವು ಡೈರೆಕ್ಟ್ ಆಗಿ ಲಿಂಕ್ ಹೋಗ್ಬೋದು. ಇಲ್ಲಿ ಡಿಪಾರ್ಟ್ಮೆಂಟ್ ಸರ್ಕ್ಯುಲರ್ ಅಂತ ಇದೆಯಲ್ಲ, ಡಿಪಾರ್ಟ್ಮೆಂಟಲ್ ಸರ್ಕ್ಯುಲರ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ಅಪ್ಲಿಕೇಶನ್ ಫಾರ್ಮ್ ಫಾರ್ ಡಿಪ್ಲೊಮಾ ಅಡ್ಮಿಷನ್ 2026-27. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ತೋರಿಸಿದ್ನಲ್ಲ ಆ ಅಪ್ಲಿಕೇಶನ್ ಫಾರಂ ಡೌನ್ಲೋಡ್ ಆಗುತ್ತೆ. ಅದನ್ನ ಪ್ರಿಂಟ್ಔಟ್ ತಗೊಂಡು ಅಪ್ಲಿಕೇಶನ್ ಅನ್ನ ನೀಟಾಗಿ ಫಿಲ್ ಮಾಡಿ ಅರ್ಜಿನ ಸಲ್ಲಿಸಬಹುದು. ಒಂದಲ್ಲ 2 ಕಾಪಿನ ಪ್ರಿಂಟ್ಔಟ್ ತಗೊಳ್ಳಿ. ಏನಾದ್ರು ತಪ್ಪಾದರೂ ಕೂಡ ಇನ್ನೊಂದು ಅಪ್ಲಿಕೇಶನ್ ಫಾರಂ ನ ಫಿಲ್ಅಪ್ ಮಾಡಿ ನೀಟಾಗಿ ಅರ್ಜಿನ ಸಲ್ಲಿಸಿ. ಹಾಗೂ ಏನಾದ್ರು ಇನ್ಫಾರ್ಮೇಶನ್ಸ್ ಬೇಕು ಅಂದ್ರೆ ಅದೇ ಸ್ಟೆಪ್ ಅಲ್ಲಿ ನೆಕ್ಸ್ಟ್ ರಿಗಾರ್ಡಿಂಗ್ ದಿ ಇನ್ವಿಟೇಷನ್ ಆಫ್ ಅಪ್ಲಿಕೇಶನ್ ಫಾರ್ ಅಡ್ಮಿಷನ್ ಫಸ್ಟ್ ಸೆಮಿಸ್ಟರ್ ಇಂಜಿನಿಯರಿಂಗ್ ಅಂಡ್ ನಾನ್ ಇಂಜಿನಿಯರಿಂಗ್ ನೋಟಿಫಿಕೇಶನ್ ಡಿಪ್ಲೊಮಾ ಅಂತಿದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಪೂರ್ತಿ ನೋಟಿಫಿಕೇಶನ್ ಓಪನ್ ಆಗುತ್ತೆ. ಯಾವ ಸಬ್ಜೆಕ್ಟ್ಸ್ಗೆ ಎಷ್ಟೆಷ್ಟು ಮಾರ್ಕ್ಸ್, ಎಲ್ಲೆಲ್ಲಿ ಕಾಲೇಜ್ಗಳು ಇದಾವೆ, ಮತ್ತೆ ಯಾವ ಡೇಟ್ಗೆ ಅರ್ಜಿನ ಸಲ್ಲಿಸಬೇಕು, ಏನೆಲ್ಲ ಸಂಪೂರ್ಣ ಮಾಹಿತಿಯನ್ನ DTE ಅಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಟೆಕ್ನಿಕಲ್ ಎಜುಕೇಶನ್ ಅವರು ಕೊಟ್ಟಿದ್ದಾರೆ. ಅದನ್ನ ಪಡ್ಕೊಂಡು ಅರ್ಜಿನ ನೋಡ್ಕೊಂಡು ನೀಟಾಗಿ ಅರ್ಜಿನ ಸಲ್ಲಿಸಿ. ಹಾಗೂ ಯಾರೆಲ್ಲ ಡಿಪ್ಲೊಮಾ ಮಾಡಬೇಕು ಅನ್ಕೊಂಡಿದ್ರೋ ಅವರು ನಿಮಗೆ ತಿಳಿದ ವಿಷಯವನ್ನ ಅವ್ರಿಗೂ ಕೂಡ ತಿಳಿಸಿ. ಅವರು ಕೂಡ ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಅರ್ಜಿನ ಸಲ್ಲಿಸೋದಕ್ಕೆ ಉಪಯುಕ್ತ ಆಗುತ್ತೆ. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇನ್ನೂ ಒಳ್ಳೆ ಉತ್ತಮ ವಿಡಿಯೋಗಳಿಗಾಗಿ. ಥ್ಯಾಂಕ್ ಯು.